ದೇಶಾದ್ಯಂತ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ದೆಹಲಿ, ಮುಂಬೈ, ಆಂಧ್ರಪ್ರದೇಶದಲ್ಲಿ ಸೆಲೆಬ್ರೇಷನ್ ಮುಗಿಲು ಮುಟ್ಟಿತ್ತು. ಡಿಜೆ ಸದ್ದಿಗೆ ಯುವ ಸಮೂಹ ಕುಣಿದು ಕುಪ್ಪಳಿಸಿ ಕೇಕೆ ಹಾಕಿದೆ. ಎಲ್ಲಾ ಸುದ್ದಿಯನ್ನ ನೋಡೋಣ. ದೇಶಾದ್ಯಂತ ಸಂಭ್ರಮ. ನ್ಯೂಸ್ ಟಾಪ್ 9 ನಲ್ಲಿ ದೇಶಾದ್ಯಂತ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ಸಂಜೆಯಿಂದಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ರು. ಮಧ್ಯರಾತ್ರಿ 12 ಗಂಟೆಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಪಟಾಕಿಗಳು ಮುಗಿಲೆತ್ತರಕ್ಕೆ ಚಿಮ್ಮಿತು. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಇಂಡಿಯಾ ಗೇಟ್ ಬಳಿ ಜಮಾಯಿಸಿದ್ದ ಸಹಸ್ರಾರು ಜನರು ಸಂಭ್ರಮಾಚರಣೆಯಲ್ಲಿ ಮಿಂದೆದ್ರು. ರಾತ್ರಿ 12 ಗಂಟೆಗೆ ಪಟಾಕಿ ಸಿಡಿಸಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಾಯಿತು. ಡಿಜೆ ಸೌಂಡ್ಗೆ ಜನಸಮೂಹ ಭರ್ಜರಿ ಸ್ಟೆಪ್ ಹಾಕಿದ್ರು. ಆಂಧ್ರಪ್ರದೇಶದ ವಿಜಯವಾಡದಲ್ಲೂ ಹೊಸ ವರ್ಷವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಂಜೆಯಿಂದಲೇ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಡಿಜೆ ಸೌಂಡ್ಗೆ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಪರಸ್ಪರ ನ್ಯೂ ಇಯರ್ ವಿಶ್ ಮಾಡಿದ್ರು. ತಮಿಳುನಾಡಿನಲ್ಲೂ 2025ರ ಹೊಸ ವರ್ಷ ಆಚರಣೆ ಬಲು ಜೋರಾಗಿತ್ತು. ಕೊಯಮತ್ತೂರಿನಲ್ಲಿ ವಿಶೇಷವಾಗಿ ನ್ಯೂ ಇಯರ್ ಆಚರಿಸಲಾಯಿತು. ಯುವಕ ಯುವತಿಯರು ತಮಟೆ ಬಡಿಯುವ ಮೂಲಕ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಯಿತು. ಚೆನ್ನೈನಲ್ಲೂ ಹೊಸ ವರ್ಷಾಚರಣೆ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮಧ್ಯಪ್ರದೇಶದಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಪಬ್ಗಳಲ್ಲಿ ಪಾರ್ಟಿ ಕಲರವ ರಂಗೇರಿತ್ತು. ವಯಸ್ಸಿನ ಅಂತರ ಮರೆತು ಎಲ್ಲರೂ ಮಸ್ತ್ ಡ್ಯಾನ್ಸ್ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ 2025 ಹೊಸ ವರ್ಷವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಲಕ್ನೋದಲ್ಲಿ ಯುವಕರು ಭರ್ಜರಿಯಾಗಿ ನ್ಯೂ ಇಯರ್ ಅನ್ನ ಬರಮಾಡಿಕೊಳ್ಳಲಾಯಿತು. ಪಾರ್ಟಿ ಕಿಕ್ ಜೊತೆಗೆ ಡಿಜೆ ತಾಳಕ್ಕೆ ಸಖತ್ತಾಗಿ ಸ್ಟೆಪ್ ಹಾಕಿದ್ರು. ಹಿಮಾಚಲ ಪ್ರದೇಶದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಪ್ರವಾಸಿಗರ ಸ್ವರ್ಗವಾದ ಮನಾಲಿ ಹಾಗೂ ಶಿಮ್ಲಾದಲ್ಲಿ ನ್ಯೂ ಇಯರ್ ಅನ್ನ ಸಡಗರದಿಂದ ಆಚರಿಸಲಾಯಿತು. ಸಾವಿರಾರು ಜನರು ಒಂದೆಡೆ ಸೇರಿ ಮಧ್ಯರಾತ್ರಿ ಡ್ಯಾನ್ಸ್ ಮಾಡುತ್ತಾ 2025ಕ್ಕೆ ವೆಲ್ಕಮ್ ಹೇಳಲಾಯಿತು. ಪಶ್ಚಿಮ ಬಂಗಾಳದಲ್ಲೂ ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಕೋಲ್ಕತ್ತಾದಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ನ್ಯೂ ಇಯರ್ ಆಚರಿಸಲಾಯಿತು. ಅತ್ತ ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲೂ ಹೊಸ ವರ್ಷವನ್ನ ಸಡಗರದಿಂದ ಬರಮಾಡಿಕೊಳ್ಳಲಾಯಿತು. ಪಂಜಾಬಿನ ಅಮೃತಸರದಲ್ಲಿ 2025ರ ಹೊಸ ವರ್ಷವನ್ನ ಸಡಗರದಿಂದ ಆಚರಿಸಲಾಯಿತು. ಸಿಖ್ಖರ ಪವಿತ್ರ ಸ್ಥಳವಾದ ಗೋಲ್ಡನ್ ಟೆಂಪಲ್ನಲ್ಲಿ ನ್ಯೂ ಇಯರ್ ಅನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಸಾವಿರಾರು ಸಿಖ್ ಸಮುದಾಯದವರು ದೀಪ ಬೆಳಗುವ ಮೂಲಕ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಯಿತು.